ಮದ್ದೂರಲ್ಲಿದ್ದೀವಿ. ಮಂಡ್ಯ ಹೋಗ್ತಾ ಇದ್ದೀವಿ. ಏನಕ್ಕೆ ಅಣ್ಣ ನೋಡೋಕ್ಕಲ್ಲಮ್ಮ. ಆಯ್ ಮಾಡು ಆಯ್ ಮಾಡು ಅದು ಆಯ್ ಮಾಡು ಆಯ್ ಮಾಡು ಅಂಗಡಿ ಹತ್ರ ಬೇರೆ ಜಾಸ್ತಿ ಆಯ್ ಆಯ್ ಮಾಡು ನೀನು ಆಯ್ ಮಾಡು ಕೈಯಲ್ಲಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸಂಡೇ ಬ್ಲಾಗ್ ಇದ್ದು. ಮೊನ್ನೆ ಸಂಡೇ ನಾವು ಫ್ಯಾಮಿಲಿ ಎಲ್ಲರೂ ಮಂಡ್ಯ ಹೋಗಿದ್ವಿ. ನಮ್ಮ ಭಾವನ ಮಗನ ನೋಡ್ಕೊಂಬರೋಣ ಅಂತ. ನನ್ನ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ, ಭಾವನ ಮಗ ಹಾಸ್ಟೆಲಲ್ಲಿ ಓದ್ತಿರೋದು ಅಂತ. ಸೊ ಅವನ್ನ ನೋಡ್ಕೊಂಬರೋಣ ಅಂತ ಮಂಡ್ಯಗೆ ಹೋಗಿದ್ವಿ ಎಲ್ಲರೂ. ಏನಪ್ಪ ಹಾಗೆ ಹೋಗ್ತಾ ಒಂದವೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಮಂಡ್ಯ ಬೈಪಾಸ್ ರೋಡಲ್ಲಿರೋ ಮದ್ದೂರು ಟಿಫನೀಸಲ್ಲಿ ಟಿಫನ್ಗೆ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಟಿಫನ್ ಮಾಡೋಕ್ಕೆ ಹೋದ್ವಿ. ರುಚಿತನು ಸವಿತಕ್ಕ ಎಲ್ಲ ಹಾಯ್ ಮಾಡಿದ್ರು ನಿಮಗೆಲ್ಲ. ನೋಡಿ ಆ್ಯಂಬಿಯನ್ಸ್ ಈಚೆ ಈ ಥರ ಇದೆ ಮದ್ದೂರು ಟಿಫನೀಸಲ್ಲಿ. ತುಂಬ ಚೆನ್ನಾಗಿತ್ತು ಹೋಟೆಲ್ಲು, ಮತ್ತು ಟೇಸ್ಟು ಕೂಡ ಚೆನ್ನಾಗಿದೆ. ನಮ್ಮ ಪಾಪಗೆ ತುಂಬ ಇಷ್ಟ ಆಯ್ತು. ಈ ಫಿಶಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದ. ಮದ್ದೂರು ಅಂದರೆ ಫೇಮಸ್ಸು ಮದ್ದೂರು ವಡೆನೇ ಅಲ್ವಾ. ಬಿಸಿ ಬಿಸಿ ಮದ್ದೂರು ವಡೆ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಪೂರಿ, ಬಿಸಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ, ಎಲ್ಲ ತಿಂದ್ವಿ. ಟೇಸ್ಟು ಚೆನ್ನಾಗಿತ್ತು. ಪಾಪ ಆನೆ ಏಯ್ ಪಾಪ ಆನೆ 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 ಎಲ್ಲಿದೆ? ಇಲ್ಲಿದೆ ಆನೆ. ಎಲ್ಲಿದೆ? ಒಳಗಡೆ ಈ ಥರ ಎಲಿಫೆಂಟ್ ಪಿಕ್ಚರು ಮತ್ತು ದೇವಸ್ಥಾನ ಟೆಂಪಲ್ ಥರ ಗಂಟೆಗಳು ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಒಳಗೆ. ಚೆನ್ನಾಗಿತ್ತು. ನಮ್ಮ ಪಾಪು ಅಂತೂ ಎಂಜಾಯ್ ಮಾಡ್ತಿದ್ದ. ಏನಪ್ಪ ಅದು ಪಾಪ ಏನದು? ಮತ್ತೆ ಹೊರಟ್ವಿ ಮಂಡ್ಯಗೆ. ನೋಡಿ ಮಂಡ್ಯದಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ, ನೇಚರು. ಎಲ್ಲಿ ನೋಡಿದ್ರು ಸುತ್ತಮುತ್ತ ಕಬ್ಬಿನ ಗದ್ದೆಗಳೇ, ಯಾಕಂದರೆ ಕಬ್ಬಿಗೆ ಫೇಮಸ್ ಅಲ್ವಾ ಮಂಡ್ಯ ಅಂದರೆ. ಹಾಸ್ಟೆಲ್ ಹತ್ರ ಬಂದ್ವಿ. ಆಲ್ಮೋಸ್ಟ್ 12 ಆಗಿತ್ತು, 12:30 ಆಗಿತ್ತು. ಅಲ್ಲಿ ಟೈಮಿಂಗ್ಸ್ ಇರುತ್ತೆ 12ಇಂದ 4:30ವರೆಗೂ. ಅವಾಗ ನಾವು ಮಕ್ಕಳನ್ನ ಈಚೆನೂ ಕರ್ಕೊಂಬರ್ಬೋದು ಹೊರಗಡೆ. ನಮ್ಮ ಬಾವರು ಅವ್ರನ್ನ ಕರ್ಕೊಬರಕ್ಕೆ ಹೋದ್ರು, ನಾವು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಪಾಪು ಅಂತೂ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ಲ, ಅವನಿಗೆ ಅಣ್ಣನ ನೋಡೋ ಖುಷಿ ಒಂದು ಕಡೆ, ಮತ್ತು ಅವನು ಆಟ ಆಡ್ಕೊಂಡಿದ್ದ. ಹೋಗುತ್ತೆ ಹೋಗುತ್ತೆ.
ಅಲ್ಲಿ ಮಕ್ಕಳ ಜೊತೆಲೆಲ್ಲ ಆಟ ಆಡೋಕ್ಕೆ ಹೋಗಿದ್ದ. ಅವ್ನು ಹಿಡಿಯೋದೇ ಒಂದು ಸಾಹಸ ಆಗಿತ್ತು ಮೊನ್ನೆ. ಫುಲ್ ಒಂಥರ ಫ್ರೀಯಾಗಿ ಬಿಟ್ಟಂಗೆ ಆಗ್ಬಿಟ್ಟಿತ್ತು ಅವನಿಗಂತೂ. ಆಮೇಲೆ ಯಶುನ್ ಕರ್ಕೊಬಂದರು. ನೋಡಿ ಪಾಪುಗೆ ಅವ್ರ ಅಣ್ಣನ ನೋಡಿ ಎಷ್ಟು ಖುಷಿ ಅಂದರೆ ಓಡಿ ಓಡಿ ಹೋಗ್ತಾ ಇದ್ದಾನೆ ಅವ್ರ ಅಣ್ಣನ ಹತ್ರ. ಅದಕ್ಕೆ ಹತ್ಕೊಂಡಿದ್ದ ಇವಾಗ ಹೋಗಿ ಮಾತಾಡಿ. ಯಶುನ ಕರ್ಕೊಂಡು ಈಚೆಗಡೆ ಹೊರಟ್ವಿ. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮತ್ತೆ ಸ್ವಲ್ಪ ದೂರ ಹೋದ್ವಿ. ನಿಮಿಷಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ, ಬಟ್ ಅಲ್ಲಿ ನೀರಲ್ಲೆಲ್ಲ ಆಡೋಕ್ಕೆ ಬಿಡ್ತಾ ಇರಲಿಲ್ಲಂತೆ. ಸೊ ರಿಟರ್ನ್ ಬಂದ್ವಿ. ಅಲ್ಲೇ ನಿಯರು ಈ ಸ್ಟಾಲ್ ಇತ್ತು. ಇಲ್ಲಿ ಗುಲ್ಕನ್ನು ಮತ್ತು ಬೆಲ್ಲದ ಪುಡಿ, ಉಪ್ಪಿನಕಾಯಿ, ಬ್ರೆಡ್ಡು, ಜಾಮು ಆ ಥರ ತುಂಬ ಏನೇನೋ ವೆರೈಟೀಸ್ ಐಟಮ್ಸ್ ಎಲ್ಲ ಅಲ್ಲಿ ಸೇಲ್ ಮಾಡ್ತಾಯಿದ್ರು. ನಾವು ಬ್ರೆಡ್ಡು, ಜಾಮು, ಬ್ರೆಡ್ಡು ಗುಲ್ಕನ್ನು ಮತ್ತು ಸೋಡಾ ಅದೆಲ್ಲ ತೊಗೊಂಡ್ವಿ. ಟೇಸ್ಟ್ ಚೆನ್ನಾಗಿತ್ತು. ಇವ್ನ ಅಂತ ಸೇರಿಸ್ಕೊಳ್ರಿ ಫೋಟೋಕ್ಕೆ. ಸ್ಪೂನ್ನ ಬಿಟ್ಟು ಫೋಟೋ ತಗೊಳ್ತಿದ್ದಾರೆ. ಅದನ್ನೇ ಅವ್ರು ಕೊಡೋಕೆ ಅದನ್ನೇ ಮತ್ತೆ ಹಾಸ್ಟೆಲ್ ಹತ್ರನೇ ಬಂದ್ವಿ. ಅಲ್ಲಿ ಈ ಥರ ಮಕ್ಕಳು ಆಟ ಆಡೋ ಥರ ಪಾರ್ಕ್ ಎಲ್ಲ ಇದೆ ಅಲ್ವಾ, ಅಲ್ಲಿ ನಮ್ಮ ಪಾಪು ಆಟ ಆಡ್ತಿದ್ದ. ಸೊ ಟೈಮ್ ಆಗಿತ್ತು ಈವ್ನಿಂಗ್ ಆಲ್ರೆಡಿ. ಅವನ್ನ ಕಳಿಸ್ಕೊಟ್ವಿ ಯಶುನ. ಸರಿ ಬಾಯ್. ಬಾಯ್. ಸರಿ ಮಗನೇ ಬಾಯ್. ಹೋಗು ಮುಂದೆ ನೋಡ್ಕೊಂಡು ನೀನು ಕ್ಲಾಸ್ಗೆ ಹೋಗು. ಇದಾದಮೇಲೆ ನೆಕ್ಸ್ಟ್ ಎಲ್ಲೋಗಿದ್ವಿ ಅಂತ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್.